ಶೃಂಗೇರಿಗೆ ಎಚ್.ಡಿ. ರೇವಣ್ಣ ಭೇಟಿ ನೀಡಿ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಶೃಂಗೇರಿ ಮಠದ ತೋರಣ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಈ ವೇಳೆ ತೋರಣ ಗಣಪತಿ ದೇವಾಲಯಕ್ಕೆ 1 ಲಕ್ಷ ಹಣವನ್ನು ಕೊಟ್ಟರು. ಅರ್ಚಕರಿಗೆ ದಾಖಲೆ ಮತ್ತು ಹಣ ನೀಡಿ ಪೂಜೆಯನ್ನು ಸಲ್ಲಿಸಿದರು. ಏಕಾಂಗಿಯಾಗಿ ಶೃಂಗೇರಿ ಮಠದಲ್ಲಿ ಪೂಜೆ ಸಲ್ಲಿಸಿದರು. ಚಿಕ್ಕಮಗಳೂರಿನ ಶೃಂಗೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಶಾರದಾಂಬೆ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಶ್ರೀಮಠಕ್ಕೆ ತೆರಳಿ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಉಜ್ಜಯಿನಿ ಮಠಕ್ಕೆ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಭೇಟಿ ಕೊಟ್ಟರು. ಶ್ರೀ ಮರಳಸಿದ್ದೇಶ್ವರ ಸ್ವಾಮಿ ದರ್ಶನವನ್ನು ಪಡೆದು ಪೂಜೆ ಸಲ್ಲಿಸಿದರು. ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಆಶೀರ್ವಾದ ಪಡೆದರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕುಮಾರಸ್ವಾಮಿ ನಾರಾಯಣಗೌಡರನ್ನ ಭೇಟಿಯಾಗಿದ್ರು. ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಎಚ್.ಡಿಗೆ ಭೇಟಿ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಇದೊಂದು ಸೌಹಾರ್ದಯುತ ಭೇಟಿಯಾಗಿದ್ದು ಸುಮಲತಾರನ್ನ ಭೇಟಿ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಕೋಲಾರ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಇದರ ಮಧ್ಯೆ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾದರು. ಬಳಿಕ ಮಾತನಾಡಿದ ಮುನಿಸ್ವಾಮಿ, ಶಿರಡಿ ಪ್ರಸಾದ ಕೊಟ್ಟು ಆರೋಗ್ಯ ವಿಚಾರಿಸಕ್ಕೂ ಬಂದಿದ್ದೆ. ನನಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೇಜಾರಿಲ್ಲ. ಮುಂದೆ ಒಳ್ಳೆ ಸ್ಥಾನಮಾನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಕೋಲಾರ ನಮ್ಮ ಕರ್ಮಭೂಮಿ, ಬದುಕಿದ್ರು ಸತ್ರು ಅಲ್ಲೇ ಅಂತ ಹೇಳಿ ಮುನಿಸ್ವಾಮಿ ಹೇಳಿದರು. ಬಂದಿರತಕ್ಕಂಥದ್ದು ಅವ್ರ ಆರೋಗ್ಯ ವಿಚಾರಿಸೋದಕ್ಕೆ ನಮ್ಮ NDA ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಇದರಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಒತ್ತಾಯ ಇತ್ತು. ನನಗೂ ಅವ್ರ ಆರೋಗ್ಯ ವಿಚಾರಿಸಬೇಕು ಅಂತೇಳಿ ಇದರಿಂದ ನಿನ್ನೆ ನಾನು ಶಿರಡಿಗೆ ಹೋಗಿದ್ದೆ. ಬಂದು ಅವ್ರಿಗೆ ಪ್ರಸಾದ ಕೊಟ್ಟು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾ ಇದ್ದೆ. ಬಂದಿರತಕ್ಕಂಥದ್ದು ಅವ್ರ ಆರೋಗ್ಯ ವಿಚಾರಿಸೋದಕ್ಕೆ. ಮಾಜಿ ಸಚಿವ ದಲಿತ ಮುಖಂಡರಿಗೆ ಸಿಎಂ ಸಿದ್ದರಾಮಯ್ಯ ಗಾಳ ಹಾಕಿದ್ದಾರೆ. ಮೈಸೂರಿನ ರೆಸಾರ್ಟ್ನಲ್ಲಿ ಕುಳಿತು ಆಪರೇಷನ್ ಹಸ್ತ ಮುಂದುವರೆಸಿದ್ದಾರೆ. ಮಾಜಿ ಸಚಿವ ಕೋಟೆ ಎಂ ಶಿವಣ್ಣಗೆ ಸಿದ್ದರಾಮಯ್ಯ ಗಾಳ ಹಾಕಿದ್ದಾರೆ. ಇವತ್ತು ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಶಿವಣ್ಣ ಕಾಂಗ್ರೆಸ್ ಸೇರ್ಪಡೆಯಾಗುವ ಸಾಧ್ಯತೆಗಳಿವೆ. ಎಂ ಶಿವಣ್ಣ ಚಾಮರಾಜನಗರ ಲೋಕಸಭಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ನಾನು ಕಾಂಗ್ರೆಸ್ ಸೇರಿ ಹೇಗೋ ಬಚಾವಾದೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಆದರೆ ಪುಟ್ಟರಾಜ ಪಾಪ ಅವನ ಕತೆ ಈಗ ಏನಾಗಬೇಕು? ನಮ್ಮ ಮಂಡ್ಯ ಜಿಲ್ಲೆಗೆ ಕೆಟ್ಟ ದೃಷ್ಟಿ ಬೀಳೋದು ಬೇಡ. ನಾವು ನಮ್ಮ ಜನ ಏನೋ ಮಾಡ್ಕೊಳ್ತೇವೆ. ನೀವು ಇನ್ನೊಮ್ಮೆ ಸಿಎಂ ಆಗಿ ಪ್ರಧಾನಿಯಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಲ್ಲ. ಆದರೆ ನಮ್ಮ ಜಿಲ್ಲೆಗೆ ನೀವು ಬರಬೇಡಿ. ನಮ್ಮ ಜಿಲ್ಲೆಯನ್ನು ನಾವು ಹೇಗೋ ಅಭಿವೃದ್ಧಿ ಮಾಡ್ಕೊಳ್ತೀವಿ ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಚೆಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ರು. ಬಗ್ಗೆನೂ ಪ್ರೀತಿ ಇದೆ. ದೇವೇಗೌಡರ ಬಗ್ಗೆ ಅತ್ಯಂತ ಗೌರವ ವಿಶ್ವಾಸ ಎಲ್ಲವೂ ಇದೆ. ಆದರೆ ನಮ್ಮ ಜಿಲ್ಲೆನ ಬಿಟ್ಬಿಡ್ರಪ್ಪ ದಯಮಾಡಿ. ನಾವು ಹೆಂಗೋ ಮಾಡ್ಕೋತೀವಿ, ನಾವು ಹೆಂಗೋ ಅಭಿವೃದ್ಧಿ ಮಾಡ್ತೀವಿ. ನಮ್ಮ ಜಿಲ್ಲೆ ಜನರ ಕಷ್ಟದಲ್ಲಿ ನಾವು ಹೆಂಗೋ ಆಯ್ತೀವಿ. ದಯಮಾಡಿ ನಾವೇನು ನಿಮ್ಮನ್ನ ಈ ರಾಷ್ಟ್ರದಲ್ಲಿ ಇನ್ನೊಂದ್ಸಲ ಪ್ರಧಾನ ಆಗಿ, ರಾಜ್ಯದಲ್ಲಿ ಇನ್ನೂ 4 ಸಲ ಮುಖ್ಯಮಂತ್ರಿ ಆಗಿ ನಾವ್ಯಾರೂ ನಿಮ್ಮನ್ನ ಬಗ್ಗೆ ನಾವು ಅಪ್ಪಿ ತಪ್ಪಿನೂ ನಿಮ್ಮ ಬಗ್ಗೆ ಕೆಟ್ಟದನ್ನು ಇನ್ನಾಲ್ಗೆಲ್ಲಿ ಕರ್ಸಲ್ಲ. ಆದರೆ ನಮ್ಮ ಜಿಲ್ಲೆ ತುಂಬ ಹದಗೆಟ್ಟೋಗಿದೆ. ಒಂದಷ್ಟು ಏನೋ ಮಾಡಬೇಕು ಅಂತ ನಾವೆಲ್ಲ ಸ್ವಲ್ಪ ಹುಡುಗರುಗಳು ಹಳ್ಳಿಯವರು ಸೇರ್ಕೊಂಡಿದ್ದೀವಿ. ನಮಗೇನು ಅಂತ ನಿಮ್ಮಂಥ ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಇಲ್ಲ. ಒಂಚೂರು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸೇರ್ಕೊಂಡು ಹೆಂಗೋ ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಬಳಸ್ಕೊಂಡು ಹೆಂಗೋ ಒಂದಷ್ಟು ಜಿಲ್ಲೆನಲ್ಲಿ ಒಂದಷ್ಟು ಅಭಿವೃದ್ಧಿನ ಮಾಡ್ತೀವಿ. ನಮ್ಮ ಕಡೆ ಕೆಟ್ಟ ದೃಷ್ಟಿ ಬರೋದು ಬೇಡ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನೀವು ಎಲ್ಲಿ ಏನು ಬೇಕಾದ್ರೂ ಆಗಿ, ನಾವ್ಯಾರೂ ಹೊಟ್ಟೆ ಉರಿ ಪಟ್ಗಳಲ್ಲ. ನಮಗೇನು ನೋವಾಗಲ್ಲ. ನಾವು ನಮ್ಮ ಜಿಲ್ಲೆ, ನಮ್ಮ ಜನನ ನಮ್ಮನ್ನು ಪ್ರೀತಿಸ್ತಾರೆ. ನಾವು ಮೈಸೂರು ಪಟ್ಟಕ್ಕಾಗಿ ಬಿಜೆಪಿ ಕಾಂಗ್ರೆಸ್ ಫೈಟ್ ಸಂಬಂಧ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹನನ್ನ ಎದುರಾಳಿ ಅಂದ್ಕೊಂಡಿದ್ದೆ, ಆದರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲದ್ದಾಗಿದೆ. ಬಿಜೆಪಿ ನನ್ನ ಎದುರಾಳಿ ಅಂತಂದ್ರು. ನಮಗೆ ಎದುರಾಳಿ ಬಿಜೆಪಿ. ಪ್ರತಾಪ್ ಸಿಂಹ ಆದರೂ ಸರಿನೇ, ಇನ್ನೊಬ್ಬರಾದರೂ ಮತ್ತೊಬ್ಬರಾದರೂ. ನನಗೆ ನನ್ನ ವೈಯಕ್ತಿಕವಾಗಿ ಪ್ರತಾಪ್ ಸಿಂಹರವರು BJP ಅಭ್ಯರ್ಥಿ ಆಗಿದ್ದರೆ ಭಾಳ ಖುಷಿ ಪಡ್ತಾ ಇದ್ದೆ. ನನಗಿನ್ನ ಮಾಧ್ಯಮದವ್ರು ಜಾಸ್ತಿ ಖುಷಿ ಪಡ್ತಾ ಇದ್ದರು. ಇದರಲ್ಲಿ ಆಗಿರಬೇಕಿತ್ತು, ಇಲ್ವಲ್ಲ. ಈಗ ಫೀಲ್ಡಲ್ಲಿ ಇಲ್ಲ. ಅವರು ಫೀಲ್ಡಲ್ಲಿ ಇಲ್ಲದೇ ಇರುವಂಥ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಏನೂ ಪ್ರಯೋಜನ ಬರಲ್ಲ. ನಾವು ಕರ್ನಾಟಕ ರಾಜ್ಯದ ಸರ್ಕಾರ, ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ 2013ರಿಂದ 18ರ ಅವಧಿನಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳು, ಈಗ ಕಳೆದ 10 ತಿಂಗಳಿಂದ ಕೊಡ್ತಾ ಇರುವಂಥ ಕಾರ್ಯಕ್ರಮಗಳನ್ನು ಜನರ ಮುಂದೆ